ಪವಿತ್ರ ಹೇಳ್ತೀಯಾ ಇಲ್ವಾ? ಅದು ಪ್ರಭಾಕರ್ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೇಳಿದವರು ಈ ಮನೆಯಲ್ಲೇ ಇದ್ದಾರೆ ಅಂತ ಅವ್ರಿಗೆ ಅನುಮಾನ ಇದೆ. ನಿಮ್ಮ ತಂಗಿ ಮಮತಾ ಅವ್ರನ್ನ ತೋರಿಸಿ ನಿನಗೆ ಸುಪಾರಿ ಕೊಟ್ಟಿದ್ದು ಇವರೇನಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಹೇಳಿದ್ದೀನಿ. ಹಾಗಾದರೆ ಕಥೆ ತುಂಬ ಮುಂದುವರೆದಿದೆ ಅಂತಾಯಿತು. ಈಗ ನಾನು ನೋಡಿ ಫೋನ್ ಮಾಡಿಬಿಟ್ಟೆ ಅಲ್ವಾ? ಹೌದು ಮೇಡಮ್. ಎಷ್ಟು ಧೈರ್ಯ ಇದ್ದರೆ ನನ್ನ ಮನೆಗೆ ಬಂದು ನನ್ನೇ ಹಿಡ್ಕೊಡ್ತೀಯ ನೀನು? ನೋಡಿ, ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೌದು, ಹೊಸ ಮನೆಗೆ ಶಿಫ್ಟ್ ಆದಿಯಂತೆ? ಮನೆ ತುಂಬ ಚೆನ್ನಾಗಿದೆ, ಏರಿಯಾನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ನಿನ್ನ ಮಗುನ ನಿಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ಯಾ ಅಲ್ವಾ? ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ದೀರಾ ನೀವು? ಸುಪಾರಿ ತೊಗೊಂಡು ಕೆಲಸ ಬೇರೆ ಮಾಡಲಿಲ್ಲ, ಈಗ ನನ್ನ ಮನೆಗೆ ಬಂದು ನನ್ನೇ ಹಿಡ್ಕೊಳ್ಳೋ ಪ್ಲ್ಯಾನ್ ಬೇರೆ ಮಾಡಿದ್ಯಾ. ಫಾಲೋ ಮಾಡಲೇಬೇಕಲ್ಲ ಪವಿತ್ರ? ನೋಡಿ, ಹಿಡ್ಕೊಳ್ಳೋ ಪ್ಲ್ಯಾನ್ ಏನೂ ಇರಲಿಲ್ಲ. ಶ್ರಾವಣಿಯವರು ನಿಮ್ಮನ್ನು ಹುಡುಕ್ತಿದ್ದಾರೆ ಅಷ್ಟೇ. ನಾನೀಗ ನಿನ್ನನ್ನು ಮೀಟ್ ಮಾಡಿರಲಿಲ್ಲ ಅಂದರೆ ಸುಪಾರಿ ಕೊಟ್ಟಿದ್ದು ನಾನೇ ಅಂತ ನೀನು ಶ್ರಾವಣಿಗೆ ಹೇಳಿಬಿಡ್ತಿದ್ದೆ ಅಲ್ವಾ? ನಿನ್ನ ಮಗು ನಿಮ್ಮ ಅಮ್ಮನ ಮನೆಯಿಂದ ನಿನ್ನ ಮನೆಗೆ ಬರೋದು ಬೇಡವಾ? ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳಬೇಡಿ. ಈಗ ಭಯ ಹುಟ್ಟುತ್ತಾ ನಿನಗೆ? ನಿನ್ನ ಮನೆಗೆ ಬಂದು ಪ್ರಭಾಕರ್ನ ಕೊಲ್ಲು ಅಂತ ನಿನಗೆ ದುಡ್ಡು ಕೊಟ್ಟು ನೀನು ಅವನನ್ನು ಕೊಲ್ಲದೆ ಹೋದಾಗ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ಇಷ್ಟೆಲ್ಲ ಮಾಡೋದಲ್ಲದೆ ನಾನೇ ನಿನಗೆ ಡೀಲ್ ಕೊಟ್ಟಿರೋದು ಅಂತ ಬೇರೆ ಹೋಗಿ ಅವ್ರಿಗೆ ಹೇಳಿದ್ಯಾ. ನೀನು ಹೀಗೆಲ್ಲ ಮಾಡಿದ್ಮೇಲೆ ನಿನ್ನ ಮಗನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡ್ಬಿಟ್ಟೆ? ನನ್ನ ಮಗುಗೇನು ಮಾಡಬೇಡಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ನಿಮ್ಮ ತಮ್ಮಯ್ಯ ಅಂತೀರಿ. ಪ್ಲೀಸ್ ಮೇಡಮ್, ಏನು ಮಾಡಬೇಡಿ. ಮುಂದೆ ನೀನೇನು ಮಾಡ್ತೀಯ ಅನ್ನೋದ್ರ ಮೇಲೆ ನನ್ನ ನಿರ್ಧಾರಗಳು ನಿಂತಿದೆ. ಅತ್ತೆ, ಹಾಸ್ಪಿಟ್ಲಲ್ಲಿ ಪ್ರಭಾಕರ್ ಮಾವಂಗೆ ಯಾರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅದು ಯಾರು ಅಂತ ಪವಿತ್ರಂಗೆ ಗೊತ್ತಂತೆ. ಇವತ್ತು ಆ ವ್ಯಕ್ತಿನ ಪವಿತ್ರ ಅವ್ರು ನೋಡಿದ್ರಂತೆ. ಅದಕ್ಕೆ ಆ ವಿಷಯ ಬಗ್ಗೆ ಕೇಳೋಕ್ಕೆ ವಾಪಸ್ ಬಂದಿದ್ದೆ. ಓ ಪವಿತ್ರ, ಅದ್ಯಾವುದೋ ವ್ಯಕ್ತಿ ತುಂಬ ತೊಂದರೆ ಕೊಡ್ತಾ ಇದ್ರು ಅಂತ ಹೇಳ್ತಿದ್ರಲ್ಲ, ಅವರು ನಿಮ್ಮ ಕಣ್ಣು ಕಾಣಿಸಿದ್ರಾ? ಹೌದತ್ತೆ, ನೋಡಿದಾರಂತೆ. ಹಾಗಾದರೆ ಅದು ಯಾರು ಅಂತ ಹೇಳಮ್ಮ ಪವಿತ್ರ. ಅದು ಯಾರೇ ಆಗಿರಲಿ ಹಿಡಿದು ಶಿಕ್ಷೆ ಕೊಡ್ಸೋಣ. ನಟ ಭಯಂಕರಿ. ಪ್ರಭಾಕರ್ ಅವರು ನಮ್ಮನೆ ಸದಸ್ಯರಿದ್ದ ಹಾಗೆ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಎರಡೂ ಫ್ಯಾಮಿಲೀಸ್ ತುಂಬ ಸಫರ್ ಆಗುತ್ತೆ. ಅವ್ರ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೊಂದು ಅಂತ್ಯ ಕಾಣಲೇಬೇಕು. ಹೇಳಮ್ಮ ಪವಿತ್ರ, ಯಾರಮ್ಮ ಆ ರಾಕ್ಷಸರು?
ಮಾತಾಡು ಪವಿತ್ರ, ಯಾರು ಅಂತ ಹೇಳು. ವಾಟ್? ಇದಕ್ಕೆಲ್ಲ ಸಂಯುಕ್ತತೆ ಕಾರಣನಾ? ಅತ್ತೆ, ನಿಮ್ಮನ್ನ ಎಷ್ಟು ಇನ್ನೋಸೆಂಟ್ ಅಂದ್ಕೊಂಡಿದ್ದೆ, ಆದ್ರೆ ನೀವೊಬ್ರು ಗೋಮುಖ ವ್ಯಾಘ್ರನ. ಅಮ್ಮ, ನೀವ್ ಈ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಡೀ ಮನೆಗೆ ತಾಯಿಯಾಗಿ ನೀವು ವಿಷ ಹಾಕ್ಬಿಟ್ರಲ್ಲ. ಅತ್ತೆ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೋಡಿ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಯಪ್ಪ, ಕನಸೇ ಇಷ್ಟು ಭಯಂಕರವಾಗಿದೆ. ಇನ್ನು ನನಸಾಗಿದ್ರೆ ಶಾಂತಮ್ಮ ಪಾಪಮ್ಮ, ಶಾಂತಮ್ಮ ಪಾಪಮ್ಮ. ಅಮ್ಮ ಪವಿತ್ರ, ಯಾಕಮ್ಮ ಹೀಗೆ ಸುಮ್ಮನೆ ನಿಂತ್ಬಿಟ್ಟೆ? ಹೇಳು, ಅದು ಯಾರು ಅಂತ. ಅಯ್ಯೋ ಸಂಯುಕ್ತ, ನೀನು ಸುಮ್ಮನಿರು. ಯಾಕಷ್ಟು ಒತ್ತಾಯ ಮಾಡ್ತೀಯಾ? ಅಮ್ಮ ಪವಿತ್ರ, ನಿನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳು. ನಾನು ಅವ್ರು ನೋಡ್ದೆ ಅಷ್ಟೇ, ಆದ್ರೆ ಅವರು ಯಾರು ಅಂತ ನಾನು ಹೇಗೆ ಹೇಳಿ? ಅದು ಅವರ ಅಲ್ವಾ ಅಂತ ನನ್ಗಿನ್ನೂ ಕನ್ಫ್ಯೂಷನ್ ಇದೆ. ಏನಮ್ಮ ಇದು? ಆವಾಗಲೇ ನೋಡಿದೆ ಅಂತ ಹೇಳಿದೆ, ಈಗ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆಯಾ? ನೀನು ಈ ರೀತಿ ಹೇಳಿದ್ರೆ ನಾವೆಲ್ಲರೂ ಕನ್ಫ್ಯೂಸ್ ಆಗ್ತೀವಿ. ಸುಮ್ಮನೆ ಎಲ್ರದ್ದು ಟೈಮ್ ವೇಸ್ಟ್ ಮಾಡ್ದಲ್ಲ. ಪಾಪ ಅಭಿ ಶ್ರಾವಣಿ ಅಪರೂಪಕ್ಕೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ರು, ಅದಕ್ಕೂ ಕಲ್ಲಾಕ್ದಲ್ಲ. ಅದ್ರ ಬಗ್ಗೆ ಬೇಜಾರಿಲ್ಲ. ಪವಿತ್ರ ಭಯ ಪಡ್ಕೊಂಡಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಭಯನಾ? ಯಾರು ಕಂಡ್ರೆ ಭಯ? ಪವಿತ್ರ ಅವರೇ, ನೀವು ಯಾರು ಕಂಡ್ರೂ ಭಯ ಪಡೋದು ಬೇಕಾಗಿಲ್ಲ. ನಾವು ನಿಮ್ಮ ಜೊತೆ ಇದ್ದೀವಿ. ಏನು ವಿಷಯ ಅಂತ ನೀವು ಹೇಳಿ.